ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರುವ ಪ್ರಕರಣದ ತನಿಖೆಯಲ್ಲಿ ಪಕ್ಕದ ಕೇರಳ ಸರ್ಕಾರ ಕೂಡ ಭಾಗಿಯಾಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಕೆವಿ ಧನಂಜಯ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇವರ ಅಭಿಪ್ರಾಯ ರಾಜಕೀಯ ಚರ್ಚೆಗೂ ಕೂಡ ಈಗ ಕಾರಣ ಆಗಿದೆ. ಧರ್ಮಸ್ಥಳ ಪುಣ್ಯಕ್ಷೇತ್ರ ಆಗಿರುವ ಹಿನ್ನೆಲೆಯಲ್ಲಿ ದೇಶದ ಉದ್ದಗಲದಿಂದ ಅಪಾರ ಪ್ರಮಾಣದಲ್ಲಿ ಪ್ರವಾಸಿಗರು ಧರ್ಮಸ್ಥಳಕ್ಕೆ ಬರ್ತಾರೆ. ಒಂದು ವೇಳೆ ದೂರುದಾರನ ಆರೋಪ ನಿಜವೇ ಆಗಿದ್ದರೆ ಆ ಹೂತಿಟ್ಟ ಶವಗಳಲ್ಲಿ ಬೇರೆ ರಾಜ್ಯದ ಪ್ರವಾಸಿಗರ ಮೃತದೇಹವೂ ಇರಬಹುದು. ಕೇರಳಕ್ಕೆ ಧರ್ಮಸ್ಥಳದೊಂದಿಗೆ ಆಳವಾದಂತಹ ನಂಟಿದೆ. ಕೇರಳದಿಂದ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಧರ್ಮಸ್ಥಳಕ್ಕೆ ಬರ್ತಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣದ ತನಿಖೆಗೆ ಕೇರಳ ವಿಧಾನಸಭೆಯಲ್ಲಿ ಸರ್ವಸಮ್ಮತ ನಿರ್ಣಯ ಅಂಗೀಕಾರ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ವಕೀಲರು ಆಗಿರುವಂತಹ ಕೆವಿ ಧನಂಜಯ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ ನಿನ್ನೆಯಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ವಕೀಲರ ನಿಯೋಗ ಭೇಟಿಯಾಗಿತ್ತು. ಎಸ್ಐಟಿ ತನಿಖೆ ಮಾಡಬೇಕು ಅಂತೇಳಿ, ಜೊತೆಗೆ ಮಹಿಳಾ ಆಯೋಗ ಕೂಡ ಎಸ್ಐಟಿ ತನಿಖೆಗೆ ಆಗ್ರಹವನ್ನ ಮಾಡಿದೆ. ಇದರ ನಡುವೆ ಕೆವಿ ಧನಂಜಯ ಅವರು ಸುಪ್ರೀಂ ಕೋರ್ಟ್ನ ವಕೀಲರು ಇವರು ಒಂದು ಪತ್ರವನ್ನ ಬಿಡುಗಡೆ ಮಾಡಿದ್ದಾರೆ. ಕೇರಳ ಕೂಡ ಈ ತನಿಖೆಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ, ತನಿಖೆಯಲ್ಲಿ ಭಾಗವಹಿಸಬೇಕು ಅಂತೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ, ಇವರ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರು ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಕೇರಳ ಸರ್ಕಾರಕ್ಕೆ ಈ ಕುರಿತಾಗಿ ಮನವಿ ಮಾಡಿಕೊಳ್ಳುವ ಅಗತ್ಯವೇನಿತ್ತು? ಈ ಮನವಿ ಅನೇಕ ಸಂಶಯಗಳಿಗೆ ಆಸ್ಪದವನ್ನ ಕೊಡ್ತಾ ಇದೆ ಅಂತೇಳಿ ಮಾಜಿ ಸಚಿವರು, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಸುರೇಶ್ ಕುಮಾರ್ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ನೀವು ಬರೆದಿರುವಂತಹ ಒಂದು ಪತ್ರ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಕೇರಳ ಕೂಡ ಈ ತನಿಖೆಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ. ಧರ್ಮಸ್ಥಳದ ಪ್ರಕರಣಕ್ಕೂ ಕೇರಳಕ್ಕೂ ಏನ್ ಸಂಬಂಧ ಸರ್? ಓಕೆ, ಸೊ ಬಹಳ ಒಳ್ಳೆ ಡೆವಲಪ್ಮೆಂಟ್ ಏನಂದ್ರೆ, ಈ ನಮ್ಮ ಸಂವಿಧಾನದಡಿ ರಾಜ್ಯಗಳ ನಡುವೆ ಇರುವಂತ ಒಂದು ಸಂಬಂಧವನ್ನ ಹೇಳಲಿಕ್ಕೆ ಈ ಒಂದು ಪ್ರೆಸ್ ರಿಲೀಸ್ ಅವಕಾಶ ಮಾಡಿಕೊಟ್ಟಿರುವಂತದ್ದು ಬಹಳ ಒಳ್ಳೆ ವಿಚಾರ ಅಂತ ಹೇಳ್ಬೇಕಾಗತ್ತೆ. ಮೊದಲನೇದಾಗಿ, ನಮ್ಮ ಸಂವಿಧಾನದಡಿ ರಾಜ್ಯ ಸರ್ಕಾರಗಳು ಏನಿದಾವೆ ಅಥವಾ ರಾಜ್ಯಗಳು ಏನಿದಾವೆ, ಯಾವುದೇ ರಾಜ್ಯ ತನ್ನ ಕ್ಷೇತ್ರದಲ್ಲಿ ನಡೆಯುವಂತ ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ವಿಚಾರವಾಗಿ ಸಂಪೂರ್ಣ ಸಾರ್ವಭೌಮತ್ವವನ್ನ ಹೊಂದಿರುತ್ತೆ, ನಿಜ. ಬಟ್ ಆದ್ರೆ ಒಂದು ವೇಳೆ ಈ ದೂರುದಾರ ಕೊಟ್ಟಿರುವಂತ ಕಂಪ್ಲೇಂಟ್ ನಲ್ಲಿ ಸತ್ಯ ಇದೆ ಅಂತ ಭಾವಿಸೋದಾದ್ರೆ, ಸತ್ಯ ಇದ್ದು ಅಲ್ಲಿ ಹೂತು ಹಾಕಲಾಗಿರುವಂತಹ ವ್ಯಕ್ತಿಗಳಲ್ಲಿ ಕೆಲವರು ಬೇರೆ ರಾಜ್ಯಗಳಿಂದ ಬಂದಿದ್ದ ಪಕ್ಷದಲ್ಲಿ ಬೇರೆ ರಾಜ್ಯಗಳ ನಡುವೆ ಒಂದು ರಾಜ್ಯದ ಜನ ಹೆಚ್ಚಾಗಿ ಬರ್ತಿದ್ದಾರೆ, ಕೇರಳದವರು ಧರ್ಮಸ್ಥಳಕ್ಕೆ. ಹೀಗಿದ್ದಾಗ ಈ ಹಿಂದೆ ನಿದರ್ಶನವೂ ಕೂಡ ಇದೆ. ಸೊ ಕೇರಳ ಸರ್ಕಾರ ಒಂದು ವೇಳೆ ಈತ ಹೇಳ್ತಿರೋದ್ರಲ್ಲಿ ಸತ್ಯವಿದ್ದ ಪಕ್ಷದಲ್ಲಿ ಕರ್ನಾಟಕ ಸರ್ಕಾರ ಯಾವ ತರನಾದ ತನಿಖೆ ಮಾಡ್ತಿದೆ ಅಂತ ಕರ್ನಾಟಕ ಸರ್ಕಾರವನ್ನ ಮನವಿ ಮಾಡ್ಕೊಳ್ಬಹುದು. ದಯವಿಟ್ಟು ಇದರಲ್ಲಿರುವಂತ ಪಾರದರ್ಶಕತೆ ಬಗ್ಗೆ ನಮಗೂ ಕೂಡ ಹೇಳಿ ಅಂತ ಒಂದು. ಎರಡನೇದು, ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಮನವಿಯನ್ನ ಮಾಡ್ಕೊಳ್ಬಹುದು. ಕರ್ನಾಟಕ ಸರ್ಕಾರ ನಡೆಸ್ತಿರುವಂತಹ ತನಿಖೆ ಅಲ್ಲಿ ಅಸಿಸ್ಟ್ ಮಾಡ್ಲಿಕ್ಕೆ ನಮಗೂ ಕೂಡ ದಯವಿಟ್ಟು ಅವಕಾಶವನ್ನು ಕೊಡಿ. ಯಾಕೆ ಅಂದ್ರೆ ಈ ಮ್ಯಾಟರ್ ನಲ್ಲಿ ಸಾಂವಿಧಾನಿಕವಾಗಿ ನಮಗೂ ಕೂಡ ಆಬ್ಲಿಗೇಷನ್ ಇದೆ. ನಮ್ಮ ರಾಜ್ಯದ ಅನೇಕ ಜನರು ಅಲ್ಲಿ ಹೋಗೋದ್ರಿಂದ ಇದರ ಸತ್ಯಾಸತ್ಯತೆಯ ವಿಚಾರವಾಗಿ ಈ ಒಂದು ಕಂಪ್ಲೇಂಟ್ ಏನಿದೆ ಅದರ ಸತ್ಯಾಸತ್ಯತೆಯ ಮೇಲೆ ನಡೆಯುವಂತ ಇನ್ವೆಸ್ಟಿಗೇಷನ್ ನಲ್ಲಿ ನಾವು ಕೂಡ ಭಾಗವಹಿಸುವಂತದ್ದಲ್ಲ, ಅಸಿಸ್ಟ್ ಮಾಡ್ತೀವಿ ಅಂತ. ಸೊ ಆ ರೀತಿ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ, ಸಾರ್ವಜನಿಕವಾಗಿ ಯಾವುದೇ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರವು ಕೂಡ ತಾನು ನಡೆಸಿರುವಂತ ತನಿಖೆಯಲ್ಲಿ ಪಾರದರ್ಶಕತೆಯನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಇಟ್ ಇಸ್ ಅಕೌಂಟಬಲ್. ಈಗ ಕರ್ನಾಟಕದ ಬಹಳಷ್ಟು ಜನ ಬೇರೆಲ್ಲೋ ಒಂದು ರಾಜ್ಯದ ಇನ್ನೊಂದು ಪಿಲಿಗ್ರಿಮ್ ಸೈಟ್ಗೆ ಹೋಗ್ತಾರೆ ಅಂತ ಭಾವಿಸೋಣ. ಅಲ್ಲಿ ಒಂದು ದೊಡ್ಡ ಅನಾಹುತ ನಡೆಯುತ್ತೆ ಅಥವಾ ಈ ತರನಾದ ಒಂದು ಅಲಿಗೇಷನ್ ಬರುತ್ತೆ. ಆಗ ಕರ್ನಾಟಕ ಸರ್ಕಾರಕ್ಕೂ ಕೂಡ ಆ ರಾಜ್ಯದ ಸರ್ಕಾರ ಯಾವ ರೀತಿ ಅದನ್ನ ಒಂದು ತನಿಖೆ ಮಾಡ್ತಿದೆ, ಅದ್ರಲ್ಲಿ ಏನ್ ಪಾರದರ್ಶಕತೆ ಇದೆ ಅಂತ ವಿಚಾರಿಸುವಂತ ಒಂದು ಸಾಂವಿಧಾನಿಕ ಆಬ್ಲಿಗೇಷನ್ ಆ ಕರ್ನಾಟಕ ಸರ್ಕಾರಕ್ಕೆ ಬರುತ್ತೆ. ಸೊ ಆ ತರನಾದ ವಿಚಾರವನ್ನ ನಾ ಹೇಳಿರುವಂತದ್ದು. ಬಟ್ ಒಂದು, ಈಗ ಧರ್ಮಸ್ಥಳ ಬರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಸರ್. ಒಂದು ರಾಜ್ಯದಲ್ಲಿ ನಡೆದಂತಹ ಘಟನಾವಳಿ, ಅದು ಯಾವುದೇ ಇರಬಹುದು, ಅತ್ಯಾಚಾರ ಇರಬಹುದು, ಮರ್ಡರ್ ಕೇಸ್ ಇರಬಹುದು, ದರೋಡೆ ಇರಬಹುದು, ಏನೇ ಇರಬಹುದು, ಅಂತಹ ಸಂದರ್ಭದಲ್ಲಿ ಬೇರೊಂದು ರಾಜ್ಯ ಈ ಪ್ರಕರಣದ ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡುವಂಥದ್ದು ಅಥವಾ ಭಾಗವಹಿಸುವಂಥದ್ದು ಒಂದು ರಾಜ್ಯದ
ಸಾರ್ವಭೌಮತೆ ಏನಿರುತ್ತೆ ಅದರಲ್ಲಿ ಮತ್ತೆ ಪ್ರವೇಶ ಮಾಡ್ದಂಗ ಆಗಲ್ವಾ ಅಂತ. ಈ ಸಾರ್ವಭೌಮತ್ವ ಬಂದು ಈ 17-18ನೇ ಶತಮಾನದಲ್ಲಿ ಇದ್ದಂತ ಕಾನ್ಸೆಪ್ಟ್, ಯಾವುದೇ ಒಂದು ರಾಜ್ಯ ಸರ್ಕಾರಕ್ಕೆ ಇದ್ದಂತ ಒಂದು ಸಾರ್ವಭೌಮತ್ವ ಏನಾಗಿದೆ ಅದನ್ನ ನಮ್ಮ ಸಂವಿಧಾನ ಗಣನೀಯವಾಗಿ ಅದನ್ನ ಬದಲಿಸಿದೆ. ಸೊ ಈಗ ನಾನು ಇಷ್ಟೊತ್ತು ಹೇಳ್ತಿದ್ದೆ ಅದನ್ನೇ, ಎಷ್ಟರ ಮಟ್ಟಿಗೆ ಅಂದ್ರೆ ಕೇರಳ ಸರ್ಕಾರ ಒಂದು ವೇಳೆ ಅಂದ್ರೆ ರಾಜಕೀಯ ನಡೆ ಮಾಡ್ಕೊಡ್ದು ಕೇರಳ ಸರ್ಕಾರ, ಒಂದು ವೇಳೆ ಕೇರಳ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮಾಡುವಂತ ತನಿಖೆ ಪಾರದರ್ಶಕವಾಗಿರ್ಬೇಕು, ಒಂದು ವೇಳೆ ಆತ ದೂರುದಾರ ಹೇಳಿರೋದ್ರಲ್ಲಿ ಸತ್ಯ ಇದ್ದ ಪಕ್ಷದಲ್ಲಿ ಕೇರಳದ ಕೆಲವರು ಕೂಡ ಅಲ್ಲಿ ವಿಕ್ಟಿಮ್ಗಳಾಗಿರ್ಬೋದು ಅಂತ ಕೇರಳ ಸರ್ಕಾರಕ್ಕೆ ಮನವರಿಕೆ ಆದ್ರೆ ಅಥವಾ ಪ್ರಾಮಾಣಿಕವಾಗಿ ನಂಬಿದ್ರೆ ಅಥವಾ ಭಾವಿಸಿದ್ರೆ ಅವ್ರಿಗೆ ಖಂಡಿತ ಅವಕಾಶ ಇರುತ್ತೆ ಸುಪ್ರೀಂ ಕೋರ್ಟ್ ನ ಹೋಗಿ ಕೇಳಿ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವಂತ ತನಿಖೆಗೆ ತಾನು ಕೂಡ ಅಸಿಸ್ಟ್ ಮಾಡ್ಲಿಕ್ಕೆ ಅಂತ. ಅದು ಇಂಟರ್ಫಿಯರೆನ್ಸ್ ಅಂತ ಆಗೋದಿಲ್ಲ ನಮ್ಮ ಸಂವಿಧಾನದಡಿ. ಸೊ ಇದು ಬಂದು ನಮ್ಮ ಸಂವಿಧಾನದಡಿ ರಾಜ್ಯಗಳ ನಡುವೆ ಇರುವಂತ ಸಂಬಂಧದ ವಿಚಾರವಾಗಿ ನಾನು ಹೇಳ್ತಿರುವಂತದ್ದು. ಅಂಡ್ ಎರಡನೇದು, ಅದಕ್ಕೆ ಕರ್ನಾಟಕ ಸರ್ಕಾರ ಯಾವುದೇ ತರನಾದ ಆಕ್ಷೇಪಣೆಯನ್ನ ವ್ಯಕ್ತಪಡಿಸ್ಕೊಡುದು. ಇದು ಸಾರ್ವಭೌಮತ್ವಕ್ಕೆ ಚ್ಯುತಿ ಹೇಗ್ ಬರುತ್ತೆ ಕರ್ನಾಟಕ ಸರ್ಕಾರ? ಯಾರಾದ್ರೂ ಈ ಪಕ್ಕದ ರಾಜ್ಯದವರು ನೋಡಿ, ಇಲ್ಲಿ ನಿಮ್ಮ ರಾಜ್ಯದಲ್ಲಿ ಮಾಡ್ತಿರುವಂತ ತನಿಖೆ ಬಂದು ಪಾರದರ್ಶಕವಾಗಿರ್ಬೇಕು, ಯಾಕೆ ಅಂದ್ರೆ ನಮ್ಮ ರಾಜ್ಯದ ಕೆಲವರು ಕೂಡ ಒಂದು ವೇಳೆ ಅಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರೆ ಅದರ ಬಗ್ಗೆ ಪಾರದರ್ಶಕತೆಯನ್ನ ಕೇಳ್ತೀವಿ ಅಂದ್ರೆ ಕರ್ನಾಟಕ ಸರ್ಕಾರದ ಸಾರ್ವಭೌಮತ್ವಕ್ಕೆ ಹೇಗ್ ಬರುತ್ತೆ ಚ್ಯುತಿ ಬರುತ್ತೆ? ಕರ್ನಾಟಕ ಸರ್ಕಾರ ಯಾತಕ್ಕೆ ಇದಕ್ಕೆ ಅಫೆನ್ಸ್ ತಗೋಬೇಕು? ಕರ್ನಾಟಕ ಸರ್ಕಾರ ಸ್ವಾಗತಿಸಬೇಕು, ಒಳ್ಳೇದು ಸರ್. ಈಗ ನನ್ನ ಪ್ರಶ್ನೆ ನಿಮ್ಮ ಈ ಪ್ರೆಸ್ ರಿಲೀಸ್ ಏನಿದೆ, ಇಟ್ಸ್ ಬೇಸ್ಡ್ ಆನ್ ಅಸಂಪ್ಷನ್ಸ್ ಸರ್? ಪ್ರೆಸ್ ರಿಲೀಸ್ ಇಸ್ ಬೇಸ್ಡ್ ಆನ್ ಅಸಂಪ್ಷನ್ ದಟ್ ಇದರಲ್ಲಿ ಒಂದು ವೇಳೆ ಸತ್ಯವಿದ್ದರೆ, ಒಂದು ವೇಳೆ ಸತ್ಯ ಇಲ್ಲ ಅಂತ ಭಾವಿಸೋಣ, ಸತ್ಯ ಇದೆ ಅಥವಾ ಸತ್ಯ ಇಲ್ಲ ಅಂತ ಯಾವಾಗ ಗೊತ್ತಾಗತ್ತೆ? ಅವರು ಒಂದು ವೇಳೆ ರಾಜ್ಯ ಸರ್ಕಾರವನ್ನ ಕೇಳಿದ್ರೆ ರಾಜ್ಯ ಸರ್ಕಾರ ಏನ್ ಹೇಳುತ್ತೆ, 17 ದಿನಗಳಾಗಿದ್ದಾವೆ, ಒಬ್ಬ ಬಂದು ದೂರದಾರ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಏನ್ ಹೇಳ್ತಾನೆ ಕಂಪ್ಲೇಂಟ್ ನಲ್ಲಿ, ನಾನು ಎಲ್ಲಿ ಊತಿ ಹಾಕಿದ್ದೀನಿ ಅನ್ನೋ ಜಾಗಗಳನ್ನ ನಾನು ತೋರಿಸ್ತೀನಿ ಅಂತ ಹೇಳಿದ್ದಾನೆ. ಸೊ ಹೀಗಿದ್ದಾಗ ಊತು ಹಾಕಿರೋ ಜಾಗಕ್ಕೆ ಹೋಗಿದಾರ ಪೊಲೀಸ್ನವರು, ಹೊರ ತೆಗ್ದಿದ್ದಾರ? ಸೊ ಈ ಪ್ರಶ್ನೆ ಬರೋದ್ರಿಂದ ಇಲ್ಲಿ ಏನಾಗುತ್ತೆ, ರೀಸನಬಲ್ ಅಸಂಪ್ಷನ್ ಬರುತ್ತೆ. ಅಲ್ಲ, ಇವತ್ತು ದಕ್ಷಿಣ ಕನ್ನಡದ ಪೊಲೀಸ್ ವರಿಷ್ಠ ಧನಂಜಯ ಅವರೇ, ದಕ್ಷಿಣ ಕನ್ನಡದ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿನ್ನೆ ಪ್ರೆಸ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ನಾವು ಆ ಬಾಡಿಯನ್ನ ಏನು ಕೂತಿರುವಂತ ಬಾಡಿಯನ್ನ ತೆಗೆದ್ರು ಕೂಡ ಎಲ್ಲವನ್ನ ಆನ್ ಬೇಸಿಸ್ ಲೀಗಲ್ ಪ್ರೋಸೆಸ್ ಏನಿದೆ ಅದರ ಪ್ರಕಾರನೇ ಮಾಡ್ತೀವಿ ಅಂತ ನಿನ್ನೆ ಸ್ಟೇಟ್ಮೆಂಟ್ ಅನ್ನ ಇಶ್ಯೂ ಮಾಡಿ. ಒಳ್ಳೇದು ನೋಡಿ, ಅವ್ರು ಏನು ಓದ್ತಾ ಇದಾರೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಓದ್ತಾ ಇದಾರೆ, ಇಂಡಿಯನ್ ಪೀನಲ್ ಕೋಡ್ ಓದ್ತಾ ಇದಾರೆ, ಅದು ನನಗೂ ಕೂಡ ಮಾಹಿತಿ ಇದೆ, ಜ್ಞಾನ ಇದೆ. ಅದ್ರ ಆಧಾರದ ಮೇಲೆ ನಾನು ಹೇಳ್ತೀನಿ, ಇದು ಯಾವ ತರ ಇದೆ ಪ್ರಕರಣ ಅಂದ್ರೆ, ಯಾರಾದ್ರೂ ಒಬ್ಬ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ, ಸ್ವಾಮಿ ನಾನು ಚಿನ್ನದ ಸರ ಕದ್ದು ಬಿಟ್ಟಿದ್ದೀನಿ, ಚಿನ್ನದ ಸರ ಕದ್ದು ನನ್ನ ಜೇಬ್ನಲ್ಲಿ ಹಾಕೊಂಡಿದ್ದೀನಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಅವ್ರು ಮಾಡೋ ಕೆಲಸ ಏನು? ಹೌದೇನು? ಹಾಗಿದ್ರೆ ಇರಪ್ಪ, ಇಬ್ಬರು ವಿಟ್ನೆಸಸ್ ಅನ್ನ ನಿನ್ನ ಸಮ್ಮುಖಕ್ಕೆ ಕರೀತೀನಿ, ನೀನ್ ಅವಾಗ ಚಿನ್ನದ ಒಂದು ಸರವನ್ನ ಹೊರಗೆ ತೆಗಿಬೇಕಾಗತ್ತೆ ಅಂತ ಹೇಳ್ತಾರೆ. ಅವ್ನು ಹೊರಗೆ ತೆಗಿಲಿಲ್ಲ ಅಂದ್ರೆ ಪೊಲೀಸ್ ಅವರ ಕೈ ಹಾಕಿ ತೆಗಿತಾರೆ. ಈ ಪ್ರಕರಣದಲ್ಲಿ ಈ ಪ್ರಕರಣಕ್ಕೆ ಅದನ್ನ ಅರ್ಥೈಸ್ಕೋಬೇಕು ಅಂದ್ರೆ ಯಾವ ರೀತಿ ಹೇಳ್ಬೇಕಾಗತ್ತೆ ಅಂದ್ರೆ, ನೋಡಿ ಸ್ವಾಮಿ, ಯಾರೋ ಒಬ್ಬ ಮತ್ತೊಬ್ಬನಿಂದ ಚಿನ್ನ ಸರವನ್ನ ಕದ್ದ, ನನ್ನ ಜೇಬ್ನಲ್ಲಿ ಇಟ್ಟಿದ್ದಾನೆ, ನಾನೇನಾದ್ರೂ ಹೊರಗೆ ತೆಗೆದ್ರೆ ನನ್ನ ಸಾಯಿಸ್ತೀನಿ ಅಂತ ಹೇಳಿದ್ದಾನೆ, ಆದ್ರೂ ನಾನು ಬಂದಿದ್ದೀನಿ ಅಂತ ಹೇಳಿದಾಗ ಪೊಲೀಸ್ನವ್ರು ಮಾಡ್ಬೇಕಾಗಿರೋ ಕೆಲಸ ಏನು? 17 ದಿನಗಳ ಕಾಲ ಕೋರ್ಟ್ಗೆ ಹೋಗ್ತೀವಿ, ಬ್ರೈನ್ ಮ್ಯಾಪ್ ಮಾಡ್ತೀವಿ, ಆ ವಿಚಾರಣೆ ಮಾಡ್ತೀವಿ, ಈ ವಿಚಾರಣೆ ಮಾಡ್ತೀವಿ, ಇದರಲ್ಲಿ ಸತ್ಯ ಅಡಗಿದ್ಯಾ ಇಲ್ವಾ ಅದನ್ನ ತಿಳ್ಕೊಳ್ಳೋದಕ್ಕೆ ಪೊಲೀಸ್ನವ್ರು ಮಾಡ್ಬೇಕಾಗಿದ್ದ ಪ್ರಾಥಮಿಕ ಕರ್ತವ್ಯ, ಜಾಗಕ್ಕೆ ಹೋಗಿ ಆತನ ಹೇಳ್ಬೇಕಿತ್ತು, ತಗೋಪ ಆರೆ ಮತ್ತೆ ಪಿಕಾಸಿ ತೆಗಿ ನೋಡೋಣ ಅಂತ. ಸೊ ಪೊಲೀಸ್ನವ್ರು ಮಾಡ್ಬೇಕಾಗಿದ್ದು ಆತನನ್ನ ಚಾಲೆಂಜ್ ಮಾಡಿ ಆತ ಕೊಟ್ಟರ ಹೇಳಿಕೆಯಲ್ಲಿ ಸತ್ಯ ಇದೆಯಾ ಇಲ್ವಾ ಅಂತ. ಪೊಲೀಸ್ನವರು ಕಾನೂನನ್ನ ಅರ್ಥೈಸಿ ಹೇಳಿದ್ರೆ ದಯವಿಟ್ಟು ನೀವು ಅದನ್ನ ಒಪ್ಕೊಳ್ಳೋದಕ್ಕೆ ಯಾರು ಇರ್ತಾರೋ ಒಪ್ಕೊಳ್ಳಿ, ಬಟ್ ಎಲ್ಲರೂ ಒಪ್ಕೊಳ್ಳೋ ಅವಶ್ಯಕತೆ ಇದೆಯಾ? ಅಂಡ್ ಕ್ರಿಮಿನಲ್ ಲಾ ಬಗ್ಗೆ ಒಂದು ಎಲಿಮೆಂಟ್ರಿ ಲಾನ್ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ರೆ ಅವ್ರಿಗೆ ಇದಾಗತ್ತೆ, ಹಾರಿಫೈ ಆಗತ್ತೆ ಪೊಲೀಸ್ನವರು ನಡ್ಕೊಳ್ತಿರೋ ರೀತಿ. ಆತ ಹೇಳಿರೋದ್ರಲ್ಲಿ ಸತ್ಯ ಇದೆಯಾ ಇಲ್ವಾ ಅಷ್ಟೇ ಬೇಕಾಗಿರುವಂತದ್ದು. ಎಕ್ಸಿಮಿಷನ್ ಮಾಡೋದಕ್ಕೆ ಯಾವ ಪ್ರೊಸೀಜರು? ಇನ್ವೆಸ್ಟಿಗೇಷನ್ ನ ಪ್ರೊಸೀಜರ್ ಇದೆ. ಆತ ನ್ಯಾಯಾಲಯಕ್ಕೆ ಒಂದು ಸೆಟ್ ಆಫ್ ಕಳೆಬರವನ್ನ ಕೊಟ್ಟ ನಂತರ ಆ ಒಂದು ಕಳೆಬರದ ಪ್ರೊಸೆಸಿಂಗ್ ನ 4-5 ಗಂಟೆಗಳು ತಗೊಂಡಿದ್ದಾರೆ. ಅದೇ ಪ್ರಾಸೆಸ್ ಅನ್ನ ಬಳಸಿ ಮಾರನೇ ದಿನ ಯಾತಕ್ಕೆ ಹೋಗ್ಲಿಲ್ಲ? ಇಷ್ಟು ದಿನಗಳ ತಡ ಯಾತಕ್ಕೆ? ಅಂಡ್ ಅವರ ಹೇಳಿಕೆ ಸಮಜಾಯಿಷಿಯನ್ನ ಅವರೇ ಇಟ್ಕೊಳ್ಬೇಕಾಗತ್ತೆ. ಅದನ್ನ ಖಂಡಿತ ನಾನು ಒಪ್ಕೊಳ್ಳೋದಿಲ್ಲ. ಒಂದು. ಎರಡನೇದೇನಾಗತ್ತೆ ಅಂದ್ರೆ, ಆತನ ಹೇಳಿಕೆಯಲ್ಲಿ ಸತ್ಯ ಇದೆಯಾ ಇಲ್ವಾ ಅನ್ನುವಂಥದ್ದು ಸಹಜವಾಗಿ ಸಾರ್ವಜನಿಕರ ಮನಸ್ಸಿನಲ್ಲಿ ಚರ್ಚೆಯ ವಿಷಯವಾಗಿದೆ. ಆದ್ರೆ ಪ್ರತಿ ದಿನ ಅವರು ಎಕ್ಸಿಮೇಷನ್ ಮಾಡೋದನ್ನ ಮುಂದೆ ಹಾಕಿದಾಗ ಸಾರ್ವಜನಿಕರಿಗೆ ಸಹಜವಾಗಿ ಅರೆ ಈತ ಹೇಳ್ತಿರೋದ್ರಲ್ಲಿ ಸತ್ಯ ಇರ್ಬೋದಾ, ಸತ್ಯ ಇರೋ ಕಾರಣಕ್ಕೆ ಪೊಲೀಸ್ನವರು ಅದನ್ನ ಮರೆಮಾಚಿ ಎಕ್ಸಿಮೇಷನ್ ಮಾಡದೇ ಇದಾರ ಅಂತ. ಆತನ
ದೂರಿನಲ್ಲಿ ಹೇಳಿರುವಂತ ಅಂಶ, ಆತ ಕೊಡುವಂತ ಬೆಸ್ಟ್ ಅವೈಲಬಲ್ ಎವಿಡೆನ್ಸ್ ಏನಂದ್ರೆ ಆತನನ್ನ ಸೈಟ್ ಕರ್ಕೊಂಡು ಹೋಗಿ ತೆಗಿಯಪ್ಪ ಅಂತ ಹೇಳ್ಬೇಕು. ಆತ ಒಂದು ವೇಳೆ ಸೈಟ್ ಕರ್ಕೊಂಡು ಹೋಗಿ ನೀವು ಆತನನ್ನ ಕೈಲಿ ತೆಗಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ಆತನ ಮೇಲೆ ಸುಳ್ಳು ದೂರನ್ನ ಕೊಟ್ಟಿದ್ದಾನೆ ಅನ್ನುವಂತ ಪ್ರಕರಣವನ್ನ ದಾಖಲಿಸ್ಬೇಕಾಗತ್ತೆ. ಇದೆಲ್ಲವೂ ಮಾಡೋದು ಯಾವಾಗ? ಮೊದಲನೇ ದಿನ ಜುಲೈ 3ನೇ ತಾರೀಕು ದಾಖಲಾಗಿರುವಂತ ಕಂಪ್ಲೇಂಟ್. ಇವತ್ತೇನ್ ಡೇಟ್ ಇದೆ? 17th ಇದೆ. ಸೊ ಇವ್ರು ಯಾರು ಸಮಜಾಯಿಷಿ ಕೊಡ್ತಿದ್ದಾರೆ? ಯಾರ ಅವಿವೇಕಗಳಿಗೆ ಸಮಜಾಯಿಷಿ ಕೊಡ್ತಿದ್ದಾರೆ? ಕಾನೂನನ್ನು ತಿಳ್ಕೊಂಡಿರೋಂಥವ್ರು ಯಾರು ಇದನ್ನ ಒಪ್ಕೊಳ್ಳಿಕ್ ಸಾಧ್ಯವಾಗೋದಿಲ್ಲ. ಯಾಕೆ ಅಂದ್ರೆ ಆತ ಕೊಡ್ಲಿಕ್ಕೆ ಸಾಧ್ಯವಾಗುವಂತ ಅತಿ ಪ್ರಮುಖವಾದ ಎವಿಡೆನ್ಸ್ ಬಂದು ಬರಿಯಲ್ನ ಎಕ್ಸ್ಯೂಮ್ ಮಾಡುವಂತದ್ದು. ಇಷ್ಟೊಂದು ಸಮಯ ತೆಗೆದುಕೊಳ್ಳೋದ್ರಿಂದ ಏನಾಗ್ತಿದೆ ಅಂದ್ರೆ ಸಹಜವಾಗಿ ಆತ ಹೇಳಿರೋದ್ರಲ್ಲಿ ಸತ್ಯ ಇದೆ ಅಂತ ಸಾರ್ವಜನಿಕರಿಗಿರ್ಲಿ ಪೊಲೀಸ್ನವರಿಗೆ ಗಾಬರಿ ಆದಂಗಿದೆ. ದಟ್ ಇಸ್ ಅ ವೇ ಟು ಲುಕ್ ಅಟ್ ಇಟ್. ಒಂದು ಎರಡನೇದೇನು ಹೇಳ್ತೀನಿ ಅಂದ್ರೆ ಇದನ್ನ ಸಾಂವಿಧಾನಿಕ ವಿಚಾರವಾಗಿ ಹೇಳಿರುವಂತದ್ದು. ಮೂರನೇದೇನಾಗತ್ತೆ ಅಂದ್ರೆ ಒಂದು ವೇಳೆ ಈಗ ನಾನು ಕೊಟ್ಟಂತ ಒಂದು ಕರೆ ಒಂದು ಮುಖ್ಯವಾಗೋದಿಲ್ಲ. ಯಾಕೆಂದ್ರೆ ಕೇರಳದಲ್ಲಿ ಮಾಧ್ಯಮದಲ್ಲಿ ಇದು ಕರ್ನಾಟಕದ ಮಾಧ್ಯಮಕ್ಕಿಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಕೇರಳದ ಅಸೆಂಬ್ಲಿಯಲ್ಲಿ ಒಂದು ವೇಳೆ ಇದು ಚರ್ಚೆಗೆ ಬಂದ ಪಕ್ಷದಲ್ಲಿ ಕರ್ನಾಟಕದ ಅಸೆಂಬ್ಲಿಯಲ್ಲೂ ಕೂಡ ಈ ವಿಷಯ ಚರ್ಚೆಗೆ ಬರುತ್ತೆ. ಚರ್ಚೆಗೆ ಬಂದಾಗ ನನ್ನ ಒಂದು ಆಕ್ಚುಲಿ ಅಭಿಲಾಷೆ ಏನಿದೆ ಅಂದ್ರೆ ಕರ್ನಾಟಕದಲ್ಲಿ ಅನೇಕ ಮಾಧ್ಯಮಗಳು ಈ ವಿಚಾರದ ಬಗ್ಗೆ ಚರ್ಚೆ ಮಾಡದಿರೋ ಹಾಗೆ ಆ ಮಾಧ್ಯಮಗಳ ಮೇಲೆ ನ್ಯಾಯಾಲಯಕ್ಕೆ ಹೋಗಿ ಆದೇಶಗಳನ್ನ ತಂದಿದ್ದಾರೆ. ಆ ಆದೇಶಗಳಿಗೆ ಕಾನೂನಿನ ಸಪೋರ್ಟ್ ಇಲ್ಲ. ನಮ್ಮ ರಾಜ್ಯದ ಒಂದು ವಿಧಾನಸಭೆ ವಿಧಾನ ಪರಿಷತ್ತು ಆ ವಿಚಾರವನ್ನು ಕೂಡ ಚರ್ಚೆ ಮಾಡಬೇಕಾಗತ್ತೆ. ಇದೊಂದು ಅಭಾಸದ ಕೆಲಸ. ಧನಂಜಯ ಅವರೇ, ನಿಮ್ಮ ಪೋಸ್ಟಿಗೆ ರಾಜಾಜಿನಗರದ ಬಿಜೆಪಿಯ ಶಾಸಕರು ಮಾಜಿ ಕಾನೂನು ಸಚಿವರು ಕೂಡ ಹೌದು ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ, ಏನೋ ಸಂಶಯ ಕಾಡ್ತಾ ಇದೆ ಈ ಪತ್ರದ ಹಿಂದೆ ಅಂತೇಳಿ. ಅಲ್ಲ, ಒಂದು ಇದನ್ನ ಸ್ವಾಗತಿಸ್ತೀನಿ. ಈ ರೀತಿ ಚರ್ಚೆ, ಆ ದೂರಿನ ಬಗ್ಗೆ ಚರ್ಚೆ ಮಾಡದೇ ಇರೋರು ನನ್ಗೆ ಗೊತ್ತಿಲ್ಲ ಅವ್ರು ಚರ್ಚೆ ಮಾಡಿದಾರ ಇಲ್ಲವಾ ಅಂತ. ಬಟ್ ಆಕ್ಚುಲಿ ಇಲ್ಲ, ಅವರ ಅಫಿಷಿಯಲ್ ಅಕೌಂಟ್ ಇಂದ ಮಾಡಿದ್ದಾರೆ. ಅಲ್ಲ, ಒಂದು ಆಕ್ಚುಲಿ ಬಹಳ ಉತ್ತಮ ಬೆಳವಣಿಗೆ ಅಂತ ಹೇಳ್ತೀನಿ. ಇದು ಸಂಶಯ ಪಡ್ಬೇಕಾಗತ್ತೆ. ಸಂಶಯ ಪಡೋದ್ರಿಂದ ಯಾವಾಗ್ಲೂ ಮುಕ್ತವಾದ ಚರ್ಚೆ ಆಗತ್ತೆ. ಯಾರಾದ್ರೂ ನಾನು ಹೇಳಿದ್ದೀನಿ ಯಾತಕ್ಕೆ ಒಪ್ಕೋಬೇಕು? ಸಂಶಯ ಪಡಬೇಕು ಸಹಜವಾಗಿ. ಅದು ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಅಂದ್ರೆ ಅದನ್ನ ಹೇಳ್ತೀವಿ. ಸೊ ಕರ್ನಾಟಕದ ಮಾಧ್ಯಮಗಳಿಗೆ ಅನ್ಫಾರ್ಚುನೇಟ್ಲಿ ಆ ವಾಕ್ ಸ್ವಾತಂತ್ರ್ಯವನ್ನ ಕೆಲವು ನ್ಯಾಯಾಲಯಗಳ ತಪ್ಪು ಆದೇಶಗಳ ಮೂಲಕ ಕೆಲವು ವ್ಯಕ್ತಿಗಳು ತೆಗೆದಾಕ್ಬಿಟ್ಟಿದ್ದಾರೆ. ಅದನ್ನ ಕೂಡ ನಮ್ಮ ರಾಜ್ಯ ಸರ್ಕಾರದ ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕಾಗತ್ತೆ. ನಾನು ಸ್ವಾಗತಿಸ್ತೀನಿ. ನಾನು ಕೊಟ್ಟಿರುವಂತ ಒಂದು ಪ್ರೆಸ್ ರಿಲೀಸ್ ಏನಿದೆ ಅದನ್ನ ಬಹಳ ಕೆಟ್ಟದಾಗಿ ಆಕ್ಚುಲಿ ಯಾರು ಚರ್ಚೆ ಮಾಡ್ತಿದ್ದಾರೆ ಅದನ್ನು ಕೂಡ ಸ್ವಾಗತಿಸ್ತೇನೆ. ಇದು ಪ್ರಜಾಪ್ರಭುತ್ವ, ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯದ ಹಕ್ಕಿದೆ. ಏನೇನೋ ಇರ್ಬೋದು ಅನ್ನಂತ ಅಪೋಹದ ಬಗ್ಗೆ ಮಾತನಾಡೋದು ಕೂಡ ಒಂದು ಹಕ್ಕು. ಜನ ಚರ್ಚೆ ಮಾಡ್ಬೇಕು. ಆ ರೀತಿ ಚರ್ಚೆ ಮಾಡಿದ್ರಿಂದ ನಿಮ್ಮ ಚಾನೆಲ್ ನಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. ಮಾತನಾಡ್ತಾನೆ ರಾಜ್ಯ ಸರ್ಕಾರ ಆ ತನಿಖೆಯಲ್ಲಿ ಆಗಿರುವಂತಹ ವಿಳಂಬ ಲೋಪದ ಬಗ್ಗೆ ನೋಡಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಇದು ಉತ್ತಮ. ಇದು ಸಮಾಜ ಒಂದು ಡೆಮೋಕ್ರಸಿನಲ್ಲಿ ಇರ್ಬೇಕಾದಂತ ಆರೋಗ್ಯಕರ ಚರ್ಚೆ ಇದು. ಸೊ ನಮ್ಮ ರಾಜ್ಯದಲ್ಲೂ ಕೂಡ ಕೇರಳದಲ್ಲಿ ಒಂದ್ ವೇಳೆ ಅಲ್ಲಿ ಚರ್ಚೆ ಶುರುವಾಯ್ತು ಅಂತ ಇಟ್ಕೊಳ್ಳಿ, ರಾಜ್ಯದಲ್ಲೂ ಕೂಡ ಚರ್ಚೆ ಶುರುವಾಗತ್ತೆ. ಚರ್ಚೆ ಶುರುವಾದಾಗ ಪಾರದರ್ಶಕತೆ ಬರುತ್ತೆ. ನೋಡಿ, ಆತ ಒಬ್ಬ ದೂರುದಾರ. ಅವ್ನು ಕೊಟ್ಟಿರುವಂತ ಕಂಪ್ಲೇಂಟ್ ನಲ್ಲಿ ಸತ್ಯ ಇದೆಯಾ ಇಲ್ವಾ ಅನ್ನುವಂಥದ್ದು ಜನರ ಒಂದು 15 ದಿನಗಳ ಕುತೂಹಲ. ಈ ಪ್ರತಿ ದಿನ ಎಕ್ಸಿಮೇಷನ್ ಮಾಡದೇ ಇದ್ದಾಗ ಸಹಜವಾಗಿ ಜನರಿಗೆ ಆತ ಹೇಳಿರೋದ್ರಲ್ಲಿ ಸತ್ಯ ಅಡಗಿರ್ಬಹುದು. ಪೊಲೀಸ್ನವ್ರಿಗೆ ಗಾಬರಿ ಇದ್ದ ಅವರು ಹೊರಗಡೆ ತೆಗಿತಿಲ್ಲ ಅಂತ. ಈಗ ಏನಾಗುತ್ತೆ, ಅವನನ್ನ ಯಾತಕ್ಕೆ ಯಾವ ಸೈಟ್ಗೂ ಕರ್ಕೊಂಡು ಹೋಗಿಲ್ಲ? ನನಗೂ ಕಾನೂನು ಗೊತ್ತಿದೆ. ಪೊಲೀಸ್ನವ್ರನ್ನ ನನ್ನನ್ನ ಇಬ್ರು ಒಟ್ಟಿಗೆ ನೀವು ಯಾವ್ದಾದ್ರು ಎಕ್ಸಾಮ್ ನಲ್ಲಿ ಕುಣಿಸಿದ್ರೆ ಅವ್ರಿಗಿಂತ ಚೆನ್ನಾಗಿ ಕ್ರಿಮಿನಲ್ ಪ್ರೊಸೀಜರ್ ಕೊಡು, IPC ನಾ ಮಾರ್ಕ್ಸ್ ತೆಗಿತೇನೆ. ಅವುಗಳನ್ನ ಆಧಾರದ ಮೇಲೆ ಮತ್ತೆ ತೀರ್ಪುಗಳು ಕೊಟ್ಟರು ಆಧಾರದ ಮೇಲೆ ನಾನು ಹೇಳ್ತೀನಿ, ಇದನ್ನ ಯಾರು ಒಪ್ಕೊಳ್ಳಿಕ್ ಸಾಧ್ಯವೇ ಆಗೋದಿಲ್ಲ. ಇದು ಹಾರಿಬಲ್. ಅದರಲ್ಲಿ ಅವನು ಸ್ವೀಕರಿಸಿದ ಮಾರನೇ ದಿನ ಅವ್ರು ಹೋಗ್ಬೇಕಿತ್ತು ಜಾಗಕ್ಕೆ. ಓಕೆ ಥ್ಯಾಂಕ್ ಯು ಕೆ.ವಿ. ಧನಂಜಯ ಅವರ. ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.